ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಯಶ್ ಅವ್ರು ತುಂಬಾ ಇಷ್ಟ ಬಂದು ಅಪ್ಪು ಸರ್ ಅಂಡ್ ಸುದೀಪ್ ಸರ್. ಶಾರುಖ್ ಖಾನ್ ಮೂವಿ ನಾನು ನೋಡಿದ್ದೀನಿ. ನೆಕ್ಸ್ಟ್ ನಾನು ಹಿಂಗಾಗ್ತೀನಿ. ನಾನು ಸ್ಕೂಲಿಂದನೂ ಹೇಳ್ಕೊಂಡದೆ ನಾನು ಏನಾಗ್ತೀನಿ ಹೀರೋ ಆಗ್ತೀನಿ ಅಂತ. ತುಂಬಾ ಡೇಸ್ ಪ್ರಭುದೇವ ಸರ್ ಜೊತೆ ವರ್ಕ್ ಮಾಡಿದ್ದೆ. ಆಮೇಲೆ ಪ್ರಭುದೇವ ಸರ್ ಕನ್ನಡದವರು ಕೂಡ ಅಲ್ವಾ. ನಿಮಗೆ ಕಲಿಬೇಕು ಅಂತ ಕೇಳಿದ್ರೆ, ಬೆಳಿಬೇಕು ಅಂತ ಕೇಳಿದಾಗ ಕನ್ನಡ ಬೇಕಾಗತ್ತೆ. ಇಲ್ಲಿಂದ ಹೊರಗೆ ಹೋದ್ಮೇಲೆ ಕನ್ನಡದ ಹೀರೋಗಳು ಬೇಡ, ಆ ತರ ಏನಿಲ್ಲ. ಟ್ರೈಲರ್ ಲಾಂಚಸ್ಗಳಲ್ಲಿ ಹೀರೋಯಿನ್ಸ್ಗಳನ್ನ ನಾವು ನೋಡೋದೇ ಇಲ್ಲ. ಬಟ್ ನಾನು ಎಲ್ಲ ಪ್ರಮೋಷನ್ಸ್ಗೂ ಬರ್ತಾ ಇದ್ದೀನಲ್ವಾ. ನಮ್ಮ ಹೀರೋಯಿನ್ ಎಲ್ಲದಕ್ಕೂ ಬರ್ತಾ ಇದ್ದಾರೆ. ಇಲ್ಲಿ ಬಂದ್ರೆ ಒಂದು ಹೋದ್ರೆ ಒಂದು, ನನಗೆ ಇದನ್ನ ಲೆಕ್ಕಕ್ಕೆ ಬರೋದಲ್ಲ ಅನ್ನೋದು. ಒಂದ್ ನಿಮಿಷ ಬನ್ನಿ ಇಲ್ಲಿ, ಒಂದೇ ನಿಮಿಷ ಬನ್ನಿ ಇಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇದೇ ಫೆಬ್ರವರಿ 6ನೇ ತಾರೀಕು ಸುಖಿ ಭವ ಚಿತ್ರ ರಿಲೀಸ್ ಆಗ್ತಾ ಇದೆ. ಆ ಚಿತ್ರದ ಚಿತ್ರತಂಡ ನಮ್ಮ ಜೊತೆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಇವಾಗ ಮೊದಲನೇದಾಗಿ ಮುಖ್ಯ ಪಾತ್ರಧಾರಿ ಆಗಿರುವಂತಹ ಹೀರೋನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಂದ್ರ ಅವರಿಗೆ ನಮಸ್ಕಾರ. ಥ್ಯಾಂಕ್ ಯು. ಹಾಗೇನೆ ಹೀರೋಯಿನ್ ಆಗಿರುವಂತಹ ಸುಷ್ಮಿತಾ ಅವ್ರಿಗೂ ಕೂಡ ಸ್ವಾಗತ. ನಮಸ್ಕಾರ. ಸೊ 2 ಸ್ಟೇಟ್ಸ್ಗೆ ಬೇಕಾಗಿರುವಂತಹ ಹೀರೋಯಿನ್ ಇವರು. ಸದ್ಯಕ್ಕೆ ತುಂಬಾನೇ ಬ್ಯುಸಿ ಆಗಿರುವಂತವ್ರು, ಬಟ್ ಆದ್ರೆ ಈ ಕಡೆಗೆ ಹೇಳ್ಕೊಂಡ್ ಬಂದಿದ್ದೀವಿ. ವೆಲ್, ಸೊ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಅಂಡ್ ಸುಖಿ ಭವ ಫೆಬ್ರವರಿ 6ನೇ ತಾರೀಕು ಅಂತ ಕೇಳಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ರಿಲೀಸ್ಗೆ ರೆಡಿ ಆದಂತ ಮೂವಿ? ಸರ್, 6ಗೆ ರಿಲೀಸ್ ಆಗ್ತಾ ಇದೆ. ಖುಷಿ ಅಂತೂ ತುಂಬಾ ಇದೆ. ಆಲ್ಮೋಸ್ಟ್ ನಂದು ಆ ಸಿನಿಮಾ ರಿಲೀಸ್ ಆಗಿ ಇವಾಗ 4 years ಅನ್ಸುತ್ತೆ. ಸೊ ಆಬ್ವಿಯಸ್ಲಿ ತುಂಬ ಖುಷಿ ಇದೆ. ಆ್ಯಂಡ್ ಒಂದಷ್ಟು ಏನು ಹೇಳ್ತಾರೆ, ನಂದು ಆ ಸಿನಿಮಾ ಆದಾಗ ಕೋವಿಡಲ್ಲಿ ಆಗ್ಬಿಟ್ಟಿತ್ತು. ಸೊ ಇವಾಗ ಸುಖಿ ಭವ ರಿಲೀಸ್ ಆಗ್ತಾ ಇದೆಯಲ್ಲ, ಆಬ್ವಿಯಸ್ಲಿ ಎಲ್ಲ ಕೂಲ್ ಡೌನ್ ಆಗಿದೆ, ಎಲ್ಲ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಬ್ಯಾಕ್ ಆಫ್ ಮೈಂಡ್ ಏನೋ ವಾಟ್ ಇಫ್ ಥಿಂಗ್ಸ್ ಏನಾಗ್ಬೋದು ಅನ್ನೋ ಒಂದು ಆ ಬರೀ ಕ್ವಶನ್ ಮಾರ್ಕಲ್ಲಿ ಇದ್ದೀನಿ. ಸೊ ಮೇ ಬಿ February 6 ವಿಲ್ ಬಿ ದ ಆನ್ಸರ್ಸ್ ಫಾರ್ ಆಲ್ ದೋಸ್ ಕ್ವಶನ್ ಮಾರ್ಕ್ ಅನ್ಸುತ್ತೆ. ಸೊ ಆಡಿಯನ್ಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಾದ್ಮೇಲೆ ಅವ್ರಿಗೆ ಏನೋ ಒಂದು ಸಿನಿಮಾನೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು 100% ಇಷ್ಟ ಆಗ್ತೀನಿ. ಸೊ ಆ ಒಂದು ಮಿಕ್ಸ್ಡ್ ಎಮೋಷನ್ಸ್. ಆ್ಯಕ್ಚುಲಿ ಹೌದು, ಒಂದು ಮಿಕ್ಸ್ಡ್ ಎಮೋಷನ್ಸ್ ಇದೆ. ಬಟ್ ತುಂಬ ಏನು ಹೇಳ್ತಾರೆ, ಐ ಆಮ್ ನಾಟ್ ಏಬಲ್ ಟು ಟೆಲ್. ಮೋಸ್ಟ್ಲಿ February 6 ಆದಮೇಲೆ ನಾನು ಇನ್ನೊಂದು ನಾವು ಇಂಟರ್ವ್ಯೂ ಮಾಡಿದಾಗ ಮೋಸ್ಟ್ಲಿ ಹೇಳ್ತೀನಿ ಹೌ ಐ ಆಮ್ ಫೀಲಿಂಗ್ ಅಂತ. ಅಂದ್ರೆ ಎಮೋಷನಲ್ ಆಗ್ಬಿಟ್ರೆ ನೀವು ಕೇಳಿದ ತಕ್ಷಣನೇ ಅಥವಾ ಹೇಗೆ ಅಂತ ಏನ್ ಹೇಳಿ? ನಿಮಗೆ ಈ ಒಂದು ಪ್ರಶ್ನೆ ಎಮೋಷನಲ್ ಮಾಡ್ತಾ 100%. ಏನಕ್ಕಂದ್ರೆ ಸರ್, ನಾವು ಇವಾಗ ನೋಡಿ ಸರ್, ನಾನು ಎಷ್ಟೋ ಆಡಿಷನ್ಸ್ ಮಾಡ್ಕೊಂಡು ನಾನು ಹೀರೋ ಆಗ್ಬೇಕು ಅಂತ ತುಂಬಾ ಆಡಿಷನ್ಸ್ ಮಾಡ್ಕೊಂಡು. ಸೊ ಏನಾಗುತ್ತೆ, ನಾವು ರಿಜೆಕ್ಷನ್ಸ್ ಒಂದ್ ಕಡೆ, ರಿಜೆಕ್ಷನ್ಸ್ ಆಬ್ವಿಯಸ್ಲಿ ಇರೋದೆ ಒಂದು 100s ಆಫ್ ರಿಜೆಕ್ಷನ್ಸ್. ಅದ್ರಲ್ಲಿ ಯಾವ್ದೋ ಒಂದು ಸಿನಿಮಾ ಸಿಗುತ್ತೆ. ಸೊ ಆ ಸಿನಿಮಾ ಆದ್ಮೇಲೆ ರಿಲೀಸಿಗೆ ನಾವು ಕಾಯ್ತಾ ಇರ್ತೀವಿ. ರಿಲೀಸ್ ಆಗಿದೆ, ಒಂದು ಕೋವಿಡ್ ಬಂದ ಆ ಟೈಮಲ್ಲಿ ನಾನು. ಸೊ ಅದೊಂದು ಹಾರ್ಟ್ ಬ್ರೇಕು. ಅದು ಬೇರೆ ಥರ ಹಾರ್ಟ್ ಬ್ರೇಕು. ಇವಾಗ ಒಂದು ರಿಲೇಶನ್ಶಿಪ್ ಹಾರ್ಟ್ ಬ್ರೇಕ್ ಬೇರೆ. ಸೊ ಒಂದು ಪೇರೆಂಟಲ್ ಲಾಸ್ ಬೇರೆ. ಸೊ ಈ ಫಿಲ್ಮ್ದು ಅಷ್ಟೇ, ಬಿಕಾಸ್ ನಾವು ಈ ಫಿಲ್ಮ್ ಮೇಕರ್ಸ್ ಎಲ್ಲ, ಆಕ್ಟರ್ಸ್ ಆಗಲಿ ಫಿಲ್ಮ್ ಮೇಕರ್ಸ್ ಆಗಲಿ, ನಾವು ವರ್ಷಾಂಗಟ್ಲೆ ಟೈಮ್ ಕೊಡ್ತೀರಿ. ಒಂದು ಸಿನಿಮಾಗೆ ಒಂದು 2 years ಆಗುತ್ತೆ ಒಂದು ಟೈಮ್. ಸೋ ಮೆನಿ, ಆಲ್ಮೋಸ್ಟ್ 750 days ನಾವು ಕೆಲಸ ಮಾಡಿರ್ತೀರಿ ಫಾರ್ ದಟ್ 3 hours ಆಫ್ ರಿಸಲ್ಟ್ ಅಲ್ವಾ. ಸೊ ಆ ರಿಸಲ್ಟ್ಗೆ ನಾವು ಕಾಯ್ತಾ ಇರ್ತೀರಿ. ಆ ರಿಸಲ್ಟ್ ಇನ್ನೇನು ಬಂತು ಗುರು ಅಂತ ಅನ್ಕೊಂಡಿರೋ ಟೈಮಲ್ಲೇ ವೆನ್ ದಿಸ್ ಥಿಂಗ್ ಹ್ಯಾಪನ್. ಸೊ ಅದು ಬ್ಯಾಕ್ ಆಫ್ ಮೈಂಡ್. ಆಬ್ವಿಯಸ್ಲಿ ಏನೋ ಹೇಳ್ತಾರೆ ಜನ, ಯು ಹ್ಯಾವ್ ಟು ಮೂವ್ ಆನ್. ಆಬ್ವಿಯಸ್ಲಿ ಮೂವ್ ಆನ್ ಆಗಿದ್ದೀರಿ, ಎಲ್ಲ ಆಗಿದೆ. ಬಟ್ ಬ್ಯಾಕ್ ಆಫ್ ಮೈಂಡ್ ಇದ್ದೇ ಇರುತ್ತೆ. ಯಾರು ಹೇಳ್ಕೊಳ್ಳಲ್ಲ. ಬಟ್ ಐ ಫೀಲ್ ಯು ಹ್ಯಾವ್ ಟು ಸ್ಪೀಕ್ ಯುವರ್ ಮೈಂಡ್ ಅನ್ಸುತ್ತೆ ನನಗೆ. ಸೊ ಬ್ಯಾಕ್ ಆಫ್ ಮೈಂಡ್, ವಾಟ್ ಇಫ್ ಥಿಂಗ್ಸ್ ಕ್ಯಾನ್ ಗೋ ಲೈಕ್ ದಿಸ್ ಆರ್ ಲೈಕ್ ದಟ್ ಅಂತ ಅನ್ಸುತ್ತೆ. ಬಟ್ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸರ್, ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ದಟ್ ಮೇ ಬಿ February 6ಗೆ audiences will love the movie, one. And ಒಂದು ಹೊಸ ವೇವ್ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ನನಗೆ. ಇನ್ನೂ ಒಂದಷ್ಟು ನ್ಯೂ ಕಮರ್ಸು, ಇನ್ನೂ ಒಂದಷ್ಟು ನ್ಯೂ ಆ್ಯಕ್ಟರ್ಸು, ನ್ಯೂ ಡೈರೆಕ್ಟರ್ಸು, ಇದೆಲ್ಲ ಇಟ್ ಸ್ಟಾರ್ಟ್ ಅಗೇನ್ ಅಂತ ಆಬ್ವಿಯಸ್ಲಿ ನಡೀತಾ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಇನ್ನೂ ಫಿಲ್ಮ್ಸ್ ಬಂದು ಇನ್ನೂ ಒಂದು ಕ್ವಾಲಿಟಿ ಓರಿಯೆಂಟೆಡ್ ಕಂಟೆಂಟ್ ಕಡೆ ಹೊರಡ್ತೀರಿ. ಯಾಕಂದ್ರೆ ವಿ ಹ್ಯಾವ್ ಅ ಗ್ರೇಟ್ ಸ್ಟೋರಿ ಆ್ಯಕ್ಚುಲಿ. ಸೊ ಈ ಸಿನಿಮಾಲಿ ನಾನು ಹೀರೋ ಅಂದರೆ ಐ ಆಮ್ ಹೀರೋ ಬಿಕಾಸ್ ಆಫ್ ದ ಸೆಂಟ್ರಲ್ ಕ್ಯಾರೆಕ್ಟರ್. ಯಾಕಂದ್ರೆ ಸುಖಿ ಭವ ನಡೆಯೋದೇ ಸುತ್ತಮುತ್ತ, ವೈಭವ್ ಸುತ್ತಮುತ್ತನೇ ನಡೆಯೋ ಕತೆ ಇದು. ಸೊ ಐ ಆಮ್ ಜಸ್ಟ್ ದ ಸೆಂಟ್ರಲ್ ಕ್ಯಾರೆಕ್ಟರ್. ಸೊ ಹಂಗೆ ಹೇಳ್ಬೋದು ಸರ್. ಸೊ ಸುಖಿ ಭವ ರಿಲೀಸ್ಗೂ ಮುಂಚೆ, ಸುಖಿ ಭವ ರಿಲೀಸ್ ಆದ್ಮೇಲೆ ಯಾವ ರೀತಿಯಾದಂಥ ರೆಸ್ಪಾನ್ಸಸ್ ಸಿಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ?
ಸುಖಿ ಭವ ಮುಂಚೆ ಬಿಫೋರ್ ಅಂಡ್ ಆಫ್ಟರ್ ಎಫೆಕ್ಟ್ಸ್ ಅಂದ್ರೆ ಲೈಕ್ ನಿಮ್ಮ ಒಂದು ಕ್ಯಾರೆಕ್ಟರ್ ಜನರನ್ನ ಎಷ್ಟು ಇಂಪ್ರೆಸ್ ಮಾಡ್ಬೋದು, ಹೊರಗಡೆ ಬಂದ ಮೇಲೆ ಆ ಒಂದು ಕ್ಯಾರೆಕ್ಟರ್ ಜನರನ್ನ ಎಷ್ಟು ಕಾಡ್ಬೋದು ಅಥವಾ ಯಾವ ರೀತಿಯಾಗಿ ರಿಜಿಸ್ಟರ್ ಆಗ್ಬೋದು ಅನ್ನೋ ತರ ಬಿಫೋರ್ ಅಂಡ್ ಆಫ್ಟರ್ ನೋಡ್ತೀವಿ ಅನ್ನೋದಾದ್ರೆ. ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ನೆಕ್ಸ್ಟ್ ಡೋರ್ ಗರ್ಲ್ ತರ, ಒಂದು ಹುಡುಗಿ ಎಷ್ಟು ಸಣ್ಣವಳಿದ್ದಾಗಿಂದ ನನಗೆ ಅವ್ರ ಮೇಲೆ ಒಂದು ಕನೆಕ್ಷನ್ ಇರುತ್ತೆ. ಸೊ ಎಷ್ಟು ಒಂದು ಹುಡುಗಿ ಅವಳು ಒಂದು ಲಿಮಿಟ್ ಕ್ರಾಸ್ ಮಾಡಿ ಒಂದು ಹುಡ್ಗನ್ ಲವ್ ಮಾಡ್ಬೋದು ಅನ್ನೋ ಒಂದು ನನ್ನ ಕ್ಯಾರೆಕ್ಟರ್ ಹೇಳುತ್ತೆ. ಸೊ ಅದರಿಂದ ಎಲ್ಲ ಗರ್ಲ್ಸ್ಗೂ ಯಾರು ತುಂಬಾ ಒಂದು ಲವ್ ಅಲ್ಲಿ ತುಂಬಾ ಬಿಲೀವ್ ಮಾಡ್ತಾರೋ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಓಕೆ, ಸೊ ಇವಾಗ ತುಂಬಾ ಕಂಪ್ಲೇಂಟ್ಸ್ ಗಳಿದೆ ಆಕ್ಚುಲಿ ಹೀರೋಯಿನ್ಸ್ ಗಳ ಮೇಲೆ. ಏನು ಅಂದ್ರೆ ನಮ್ಮ ಹೀರೋಯಿನ್ಸ್ ಗಳು, ಇಲ್ಲಿ ಇರೋಂತ ಹೀರೋಯಿನ್ಸ್ ಗಳು ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಅಲ್ಲಿ ಮೂವಿ ಸಿಕ್ಕಿದಾದ್ಮೇಲೆ ಈ ಕಡೆ ಪ್ರಮೋಷನ್ಸ್ ಗೆ ಬರಲ್ಲ ಅನ್ನೋದು ಒಂದು ಕಂಪ್ಲೇಂಟ್ಸ್ ಇದೆ. ಸೊ ನೀವು ಬಂದಿದ್ರಾ? ನಾನ್ ಬಂದಿದ್ದೀನಿ. ಬಟ್ ಆದ್ರೆ ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅನ್ನೋದು? ಇಲ್ಲ, ಆತರ ಮೇ ಬಿ ಬರ್ತಾರೆ ಅನ್ಸುತ್ತೆ. ನಾನ್ ನೋಡಿದ ಪ್ರಕಾರ ಬೇರೆ ಹೀರೋಯಿನ್ಸು ಇದಾರೆ, ಅವ್ರು ಕನ್ನಡ ನನ್ಗೆ ಗೊತ್ತಿರೋ ಆಕ್ಟರ್ಸ್. ಅವ್ರು ತಮಿಳಲ್ಲೂ ಮಾಡ್ತಾ ಇದಾರೆ, ತೆಲುಗಲ್ಲೂ ಮಾಡ್ತಾ ಇದಾರೆ, ಆಮೇಲೆ ಕನ್ನಡನೂ ಮಾಡ್ತಾ ಇದಾರೆ. ಅವರು ನನ್ ಸರೌಂಡಿಂಗ್ ಅವ್ರು ಕನ್ನಡ ಪ್ರಮೋಷನ್ ಎಲ್ಲಾ ಪ್ರಮೋಷನ್ಸ್ಗೂ ಬರ್ತಾ ಇದಾರೆ ನಾನ್ ಸರೌಂಡಿಂಗ್ ನೋಡಿದ ಪ್ರಕಾರ. ಸೊ ಹೆಂಗ್ ಈ ರೂಮರ್ಸ್ ಕ್ರಿಯೇಟ್ ಆಯ್ತು ನನ್ಗೆ ಗೊತ್ತಿಲ್ಲ. ಸೊ ಇವಾಗ ಹೀರೋಯಿನ್ ಜೊತೆಗಿದ್ದಾರೆ, ಹೀರೋ ಇಲ್ಲೇ ಇದ್ದಾರೆ. ಒಂದೆರಡು ಪಿಕಪ್ ಲೈನ್ಸ್ ಏನಾದ್ರು ಹೇಳ್ತೀನಿ. ಪಿಕಪ್ ಲೈನ್ಸ್ ಬರಲ್ಲ ಸರ್, ಪಿಕಪ್ ಲೈನ್ಸ್ ನಿಜವಾಗ್ಲೂ ನನಗೆ ಪಿಕಪ್ ಲೈನ್ಸ್ ಬರಲ್ಲ. ಅಂಡ್ ನಾನು ತುಂಬಾ ಅಷ್ಟು ಏನ್ ಹೇಳಿ, ಐ ಆಮ್ ನಾಟ್ ದಟ್ ಔಟ್ ಗೋಯಿಂಗ್ ಪರ್ಸನ್ ಆಲ್ಸೋ. ನಾನು ಜಾಸ್ತಿ ನಾನಾಯ್ತು, ನನ್ನ ಏನೋ ಬುಕ್ಸ್ ಆಯ್ತು ಅಥವಾ ನನ್ನ ಪ್ಲೇ ಸ್ಟೇಷನ್ ಆಯ್ತು. ಸೊ ನನ್ಗೆ ಆ ಪಿಕಪ್ ಲೈನ್ಸ್ ಹೇಳೋ ಅಂತ ಜಾಗಗಳಿಗೂ ನಾನು ಹೋಗಿಲ್ಲ, ಅಂಡ್ ಅಂತ ಸ್ಥಿತಿನೂ ಬಂದಿಲ್ಲ ನನಗೆ. ಸೊ ಇನ್ನು ನೀವು ಮಾಡಿದಂಥ ಸಿನಿಮಾಗಳು ಪ್ಲಸ್ ಇವಾಗ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾಗಳು ಎರಡನ್ನು ಕಂಪೇರ್ ಮಾಡಿದ್ರೆ ಕ್ಯಾರೆಕ್ಟರ್ ವೈಸ್ ಎಷ್ಟು ವೇರಿಯೇಷನ್ಸ್ ಗಳನ್ನ ನೋಡ್ಬೋದು ನಾವು? ಇವಾಗ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋ ಸಿನಿಮಾಗಳು ಪ್ಲಸ್ ನಮ್ದು ಅಂತಾನ ಸರ್. ನಾನು ಬೇರೆ ಅಷ್ಟು ಟ್ರೈಲರ್ಸ್ ಯಾವ್ದು ನೋಡಿಲ್ಲ. ನಾನು ನಮ್ಮ ಫೆಬ್ರವರಿ 6ಗೆ ರಿಲೀಸ್ ಆಗ್ತಾ ಇರೋ ಅಲ್ಲ, ನಿಮ್ಮ ಒಂದು ಕ್ಯಾರೆಕ್ಟರ್ ವೇರಿಯೇಷನ್ ಅಲ್ಲಿ ನಾವು ನೋಡ್ತೀವಿ ಅನ್ನೋದಾದ್ರೆ ಸೊ ಈ ಮೂವಿ ಇದೆ. 5 ಓಡಿ ಹೇಳೋಂಗಿಲ್ಲ, ನನ್ನ ಮೂವಿ. ಸೊ ಸರ್ ನಂದು ಆ ಮೂವಿಯಲ್ಲಿ ನಾನು ಆಂಟಿ ಹೀರೋ ಪ್ಲೇ ಮಾಡಿದ್ದು. ಸೊ ಆಂಟಿ ಹೀರೋ ಅಂದ್ರೆ ಅದರಲ್ಲಿ ಹುಡುಗಿಗೋಸ್ಕರ ಅಂದ್ರೆ ಹಿ ಬಿಕಮ್ಸ್ ರಾಂಗ್, ಸೊ ಆ ಥರ. ಬಟ್ ಇಲ್ಲಿ ಅದು ಉಲ್ಟಾನೇ ಸರ್. ಇಲ್ಲಿ ಹೀಸ್ ಇನ್ ಸರ್ಚ್ ಆಫ್ ಹಿಸ್ ಲೇಡಿ, ಸೊ ಆ ಥರ. ಸೊ ನಿಮಗೆ ಡ್ಯಾನ್ಸ್ ಬರುತ್ತಾ? ಹಾ, ಏನೋ ಸುಮಾರಾಗಿ. ಮೂನ್ ವಾಕ್ ಮಾಡ್ತೀರಾ? ಮೂನ್ ವಾಕ್ ಮಾಡ್ತೀರಾ? ಇಲ್ಲ ಮಾಡಲ್ವಾ? ಬೇಡ ಇಲ್ಲ. ಅಲ್ಲೂ ತಮಿಳಲ್ಲಿ ಶೂಟ್ ಮಾಡ್ಬೇಕು, ಪ್ರೋಮೋಗೋಸ್ಕರ ಮೂನ್ ವಾಕ್ ಮಾಡಿಸ್ತಾ ಬಂದೆ. ಸೊ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ಲ. ಬಟ್ ಆದ್ರೆ ಅಂತ ಒಂದು ಲೆಜೆಂಡರಿ ಆಕ್ಟರ್ ಜೊತೆಗೆ ನೀವು ಆಕ್ಟ್ ಮಾಡಿದಂತ ಒಂದು ಸಿಚುವೇಶನ್ ಮತ್ತೆ AR ರೆಹಮಾನ್ ಸರ್ ಅವರ ಜರ್ನಿ ಏನಿದೆ, ಅವರಿಬ್ಬರದು ಪ್ರಭುದೇವ ಸರ್ದು ಮತ್ತೆ AR ರೆಹಮಾನ್ ಸರ್ ಅವ್ರದ್ದು ಜರ್ನಿ ಸಿಕ್ಕಾಪಟ್ಟೆ ವರ್ಷಗಳಿಂದ ಆಲ್ಮೋಸ್ಟ್ ಒಂದು 2 ಡಿಕೇಡ್ಸ್ ಮೇಲೇನೆ ಆಗಿರ್ಬೋದು. 3 ಡಿಕೇಡ್ಸ್. ಸೊ ಅವ್ರ ಜೊತೆ ವರ್ಕ್ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಸೆಟಲ್ ಹೇಗಿರ್ತಾ ಇದ್ರು? ಸೊ ನನ್ಗೆ ಒಂದು ತುಂಬಾ ಖುಷಿ ಇದೆ. ಅವ್ರು 3 ಡೆಕೆಡ್ಸ್ ಆದ್ಮೇಲೆ ಅವರಿಬ್ರು ಕಮ್ ಬ್ಯಾಕ್ ಅಲ್ಲಿ ನಾನ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ ಅನ್ನೋದು ನಂಗೆ ತುಂಬಾನೇ ಖುಷಿ ಇದೆ. ಆಮೇಲೆ ಸರ್ ಬಂದ್ಬಿಟ್ಟು ತುಂಬಾ ಸ್ವೀಟ್, ಲೈಕ್ ತುಂಬಾ ಕೈಂಡ್ ಕೂಡ. ಸೊ ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಸಡನ್ ಆಗಿ ಅವ್ರ ಸ್ಪೀಡಿಗೆ ನಾನು ಮ್ಯಾಚ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಅಷ್ಟು ಒಂದು 2-3 ವೀಕ್ಸ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಅಷ್ಟು ಮಾಡಿದ್ರು ನನಗೆ ಅವ್ರ ಸ್ಪೀಡಿಗೆ ಒಂದು 5% ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ತುಂಬಾ ಟೇಕ್ಸ್ ಆಗ್ತಾ ಇತ್ತು ಡ್ಯಾನ್ಸ್ ಮಾಡ್ಬೇಕಾದ್ರೆ. ಬಟ್ ಅವ್ರು ಒಂದ್ಸತಿನೂ ಒಂದು ಅಪ್ಸೆಟ್ ಆಗಿರೋದು ಏನು ನೋಡೇ ಇಲ್ಲ. ಅವ್ರು ಇಟ್ಸ್ ಓಕೆ ಇಲ್ಲ, ಮಾಡು ಆರಾಮಾಗಿ ಕೂಲಾಗಿ ಮಾಡು ಅಂತ ಯಾವಾಗೂ ಅದು ಒಂದು ಸಪೋರ್ಟ್ ಕೊಡ್ತಾ ಇದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬಾ ಖುಷಿ ಇದೆ. ಅಷ್ಟು ದೊಡ್ಡ ಲೆಜೆಂಡ್ ಇಷ್ಟು ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ ಫ್ರೆಶರ್ಸ್ನ, ನಂಗೆ ತುಂಬಾ ಖುಷಿ ಇದೆ. ಸೊ ಈಗ ನಮ್ಮ ಇಂಡಸ್ಟ್ರಿ ಯಾರನ್ನೂ ಕೂಡ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡೋದಿಲ್ಲ, ಬಿಕಾಸ್ ಅವ್ರದೇ ಆದಂಥ ಒಂದು ಚಾಲೆಂಜಸ್ಗಳಿರುತ್ತೆ ಒಬ್ಬ ಹೀರೋ ಎಸ್ಟಾಬ್ಲಿಷ್ ಆಗ್ತಾರೆ ಅನ್ನೋದಾದ್ರೆ. ಇವಾಗ ನಿಮಗೆ ಅನ್ಸಿರೋ ಪ್ರಕಾರ ಇಷ್ಟು ವರ್ಷದ ಒಂದು ಜರ್ನಿಯಲ್ಲಿ ಒಬ್ಬ ಹೊಸ ಕಲಾವಿದ ಒಂದು ಹೀರೋ ಆಗಿ ಅಥವಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗಿ ನಿಂತ್ಕೊಬೇಕು, ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದಾದ್ರೆ ಎಷ್ಟು ಪ್ರಿಪರೇಷನ್ ಇರುತ್ತೆ ಅಥವಾ ಯಾವ ರೀತಿಯಾದ ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾರೆ? ಸರ್ ಇವಾಗ ನಾನು ನೋಡಿ ಬರೀ ಆಡಿಷನ್ಸ್ ಮಾಡಿಕೊಂಡು ನಂಗೆ ಅಂತ ಕನೆಕ್ಟ್ ಇಲ್ಲ, ಏನಿಲ್ಲ. ಸೊ ನೀವು ಹೇಳಿದ್ರಲ್ಲ ರೆಡ್ ಕಾರ್ಪೆಟ್ ಎಲ್ಲ ಯಾವಾಗ ಆಗುತ್ತೆ ಅಂದರೆ ನಾವೊಂದು ಒಳ್ಳೆ ಸಿನಿಮಾ ಕೊಟ್ಮೇಲೆ ಆಡಿಯನ್ಸೇ ರೆಡ್ ಕಾರ್ಪೆಟ್ ಆಗ್ತಾರೆ. ಇಟ್ಸ್ ನಾಟ್ ಇಂಡಸ್ಟ್ರಿ ರೆಡ್ ಕಾರ್ಪೆಟ್ ಆಗಲ್ಲ. ಸೊ ಆಡಿಯನ್ಸಿಂದನೇ ನಮ್ಗೆ ಆ ರೆಡ್ ಕಾರ್ಪೆಟ್ ಎಲ್ಲ ಸಿಗೋದು. ಸೊ ಚಾಲೆಂಜಸ್ ಆಬ್ವಿಯಸ್ಲಿ ಇದೆ. ಚಾಲೆಂಜಸ್ ಬರೀ ಏನು ಹೇಳಿ ಬರೀ ನನ್ನಂಥ ಹೊಸೊಬ್ರಿಗಲ್ಲ, ಚಾಲೆಂಜಸ್ ಎಲ್ಲರಿಗೂ ಇದೆ.
ಒಂದು ಸ್ಟಾರು ಅಷ್ಟೇ, ಒಂದು ಸ್ಟಾರು ಸೂಪರ್ ಸ್ಟಾರ್ ಆದ್ಮೇಲೂ ಅಷ್ಟೇ ಅವ್ರಿಗೂ ಅಷ್ಟೇ ಆ ಒಂದು ಸಿನಿಮಾ, ಒಂದೊಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಅಲ್ಲ, ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ. ಸೊ ಅವ್ರಿಗೂ ಚಾಲೆಂಜಸ್ ಇದ್ದೇ ಇರುತ್ತೆ ಅಂತ, ಏನು ಡಿಫ್ರೆನ್ಸ್ ಇಲ್ಲ. ವಾಟ್ ಐ ಫೀಲ್ ಇಸ್ ನಾವು ಆ್ಯಕ್ಟರ್ಸ್ ಆಗಿ ಅಥವಾ ಫಿಲ್ಮ್ ಮೇಕರ್ಸ್ ಎಲ್ಲ, ನಾವು ಡೈರೆಕ್ಟರ್ಸ್ ಎಲ್ಲ, ನಾವು ಒಂದು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಾವು ಇದೇ ಮಾಡಬೇಕು, ಈ ಥರದೇ ಮಾಡಬೇಕು ಅಂತ ನಾವು ಒಂದು ಫಿಕ್ಸ್ ಆಗಿಬಿಟ್ಟು ಮಾಡಿದ್ರೆ ಥಿಂಗ್ಸ್ ವಿಲ್ ಹ್ಯಾಪನ್. ಅಂಡ್ ರಾಜೇಶ್ ಅವರು ತುಂಬಾ ಪ್ಯಾಷನೇಟ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರು ಟೀಸರ್ ಬಿಟ್ಟಾಗ್ಲೂ ಅಷ್ಟೇ, ಈಗ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ ಆ ಒಂದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಅಂಡ್ ಕತೆ ಏನು ಅಂತೇಳಿ ಟ್ರೈಲರಲ್ಲಿ ಅಷ್ಟು ಬಿಟ್ಕೊಟ್ಟಿಲ್ಲ, ಬಟ್ ಏನಾಗ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿನ ಟ್ರೈಲರ್ನಲ್ಲಿ ಹುಟ್ಟಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ವರ್ಕಿಂಗ್ ಸ್ಟೈಲ್ ಬಗ್ಗೆ, ಅವರ ಒಂದು ಡೈರೆಕ್ಷನ್ ಸ್ಟೈಲ್ ಬಗ್ಗೆ ಹೇಳ್ತೀರಾ ಅನ್ನೋದಾದ್ರೆ? ಸರ್, ರಾಜೇಶ್ ಅವ್ರದ್ದು ಹೆಂಗೆ ಅಂದರೆ, ಅವರು ಆ್ಯಕ್ಟರ್ಸ್ನ ಫಸ್ಟ್ ನೀವು ಮಾಡ್ರಿ ಅಂತಾರೆ. ಈ ಲೆಟ್ಸ್ ದೆಮ್ ಡೂ ವಾಟ್ ಎವರ್. ಅಂದರೆ ನಿಮ್ಗೆ ಏನು ಮಾಡ್ಬೇಕು ನೀವು ಮಾಡ್ರಿ ಫಸ್ಟು, 1 ಟೇಕ್ 2 ಟೇಕ್ ಇಲ್ಲಿ ಸಿ ಫಸ್ಟ್, 1-2 ಟೇಕ್ ಆದಮೇಲೆ ಓಕೆ, ಆಮೇಲೆ ಅವ್ರು ಬಂದು ಅವ್ರು ಇನ್ಪುಟ್ ಕೊಡ್ತಾರೆ. ನನಗೆ ಇದೆಲ್ಲ ಇಷ್ಟ ಆಯಿತು, ನಂಗೆ ಇದೊಂದು ಚೇಂಜ್ ಮಾಡು, ಇದೊಂದು ಚೇಂಜ್ ಮಾಡು ಅಂತ. ಸೊ ಆ ಒಂದು ಇನ್ಪುಟ್ಸು ಏನು ಹೇಳ್ತಾರೆ, ನೀವು ಆ್ಯಕ್ಟರ್ಸ್ನ ಫ್ರೀ ಆಗಿಬಿಟ್ರೆ ದೇ ವಿಲ್ ಗಿವ್ ಯು ಮೋರ್ ದೆನ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಸೊ ಆರ್ ಡೈರೆಕ್ಟರ್ ನೋಸ್ ದಟ್. ರಾಜೇಶ್ ಅವ್ರಿಗೆ ಗೊತ್ತು, ಓಕೆ ನಾನು ಫ್ರೀ ಬಿಟ್ಟರೆ ನನಗೇನು ಬೇಕೋ ನಂಗೆ ಸಿಗುತ್ತೆ ಅಂತ. ಸೊ ಇನ್ ದಟ್ ವೇ ವೆರಿ ಏನು ಹೇಳ್ತಾರೆ, ತುಂಬ ಫ್ರೀಡಮ್ ಕೊಡ್ತಾರೆ ಆ್ಯಕ್ಟರ್ಸ್, ಪ್ರತಿ ಆ್ಯಕ್ಟರ್ಸ್ಗೂ. ಇದು ಬರೀ ನನ್ನ ಒಬ್ಬನಿಗೆ ಅಂತ ಅಲ್ಲ, ಇದು ಬಯಾಸ್ಡ್ ಏನೂ ಅಲ್ಲ. ಸುಷ್ಮಿತಾ ಅವರಾಗಲಿ, ನಮ್ಮ ಇವರು ಜಗ್ಗಿ ಅವರಾಗಲಿ, ಗೌರವ್ ಆಗಲಿ, ನೀವು ಎಲ್ಲರಿಗೂ ಕೇಳ್ಬೋದು. ಸೊ ಎಲ್ಲರಿಗೂ ಅದೇ ಅನ್ಸೋದು, ದಟ್ ರಾಜೇಶ್ ಗಿವ್ಸ್ ಅಸ್ ಫ್ರೀಡಮ್. ದಟ್ ಈಸ್ ಮೇನ್ ಅಲ್ಲ, ಒಂದು ಆರ್ಟಿಸ್ಟ್ಗೆ ಇಫ್ ಯು ಗಿವ್ ದಮ್ ಫ್ರೀಡಮ್, ಹಿಲ್ ಗಿವ್ ಯು ವಾಟ್ ಎವರ್ ಯು ವಾಂಟ್. ಸೊ ಇನ್ನು ನಿಮಗೆ ಇಂಡಸ್ಟ್ರಿಯಿಂದ ಕೆಲವೊಂದು ಆಪರ್ಚುನಿಟೀಸ್ಗಳು ಬರುವಂಥದ್ದು ಕಡಿಮೆ ಇದೆಯಾ, ಅಥವಾ ಬೇರೆ ಭಾಷೆಗೆ ಹೋಗಿದ್ದು ನಿಮಗೆ ಅಲ್ಲಿ ಆಪರ್ಚುನಿಟೀಸ್ಗಳು ಜಾಸ್ತಿ ಸಿಗ್ತಾ ಇದೆ ಅಂತ? ಇಲ್ಲಿ ಕಮ್ಮಿ ಸಿಗ್ತಿದೆ. ಇಲ್ಲ ಹಂಗೇನಿಲ್ಲ, ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ಬಟ್ ಅದು ಇವಾಗ ನನ್ಗೆ ಬರ್ತಿರೋ ಸಿನಿಮಾ ಏನಂದ್ರೆ ಹೀರೋಯಿನ್ ಇರಬೇಕು ಸಿನಿಮಾ ಅಲ್ಲಿ, ಆ ತರ ಒಂದು ಆಪರ್ಚುನಿಟಿ ಬರ್ತಾ ಇರೋದ್ರಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೇನೆ. ಸೊ ಈಗ ಮಲ್ಟಿಪಲ್ ಫಿಮೇಲ್ ಲೀಡ್ಸ್ ಇದ್ದಾಗ ನಿಮಗೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಸಿಗ್ಬೋದು, ಬೇರೆ ಲೀಡ್ಗಳಿಗೆ ಜಾಸ್ತಿ ಸಿಗ್ಬೋದು, ಅಥವಾ ಈ ರೀತಿಯಾಗಿ ವೇರಿ ಆದಾಗ ನನಗೆ ಕ್ಯಾರೆಕ್ಟರ್ನ ಚೂಸ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಏನಾದ್ರು ಸೆಕೆಂಡ್ ಥಾಟ್ ಬರುತ್ತಾ ನಿಮಗೆ? ಸೊ ಇವಾಗವರೆಗೂ ನಾನು ಮಾಡಿರೋ ಸಿನಿಮಾ ಎಲ್ಲದರಲ್ಲೂ 2 ಹೀರೋಯಿನ್ಸ್. ತಮಿಳಲ್ಲೂ ಅಷ್ಟೇ, ಅದ್ರಲ್ಲಿ 2 ಸಿನಿಮಾದಲ್ಲೂ 2 ಹೀರೋಯಿನ್ಸ್, ಇಲ್ಲೂ 2 ಹೀರೋಯಿನ್ಸ್. ಆಮೇಲೆ ನನ್ಗೆ ಇವಾಗ ಆಪರ್ಚುನಿಟಿ ಬರ್ತಾ ಇರೋ ಸಿನಿಮಾದಲ್ಲೂ 2 ಹೀರೋಯಿನ್ಸ್. ಓಕೆ. ಸೊ ನನ್ಗೇನಿಲ್ಲ, ಬಟ್ ಅವ್ರಿಗೆ ಜಾಸ್ತಿ ನನಗೆ ಕಮ್ಮಿ ಹಂಗೇನಿಲ್ಲ. ಬಟ್ ನನ್ನ ಕ್ಯಾರೆಕ್ಟರ್ ಏನ್ ಕೊಟ್ಟಿದ್ದಾರೆ ಅದು ಒಂದು ನನ್ನ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಸಿಗ್ತಾ ಇದೆಯಾ ಅದ್ ನಾನು ನೋಡ್ತೀನಿ ಅಷ್ಟೇ. ಸೊ ನಿಮಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಹೂ ಇಸ್ ಯರ್ ಇನ್ಸ್ಪಿರೇಷನ್, ಯಾರು ಸರ್? ನನಗೆ ತುಂಬ ಚಿಕ್ಕ ವಯಸ್ಸು ಇದ್ದಾಗ ನನಗೆ ಶಾರುಖ್ ಖಾನ್ ಫಸ್ಟ್ ಅಂದರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ನೋಡಿದಲ್ಲ. ಸೊ ಒಂದು 5, 6, 7 ಇದ್ದಾಗ ನಾನು ಯಾವುದೋ ಮೂವಿ ನೋಡೋಕೆ ಹೋಗಿದ್ದೆ. ನಾನು ನೋಡಿರೋದು ಸಲ್ಮಾನ್ ಖಾನ್ ಮೂವಿ. ಬಟ್ ಅವಾಗ ಹೆಸರು ಅವ್ರು ಜೋರಾಗಿ ಓಡ್ತಾ ಇತ್ತಲ್ಲ, ನಾನು ಶಾರುಖ್ ಖಾನ್ ಮೂವಿ ನಾನು ನೋಡಿದ್ದೀನಿ, ನೆಕ್ಸ್ಟ್ ನಾನು ಹಿಂಗೆ ಆಗ್ತೀನಿ. ನಾನು ಸ್ಕೂಲಿಂದನೂ ಹೇಳ್ಕೊಂಡು ಅದೇ ಬಂದು ನಾನು ಏನಾಗ್ತದೆ ಹೀರೋ ಆಗ್ತೀನಿ ಅಂತ. ಬಟ್ ಆಮೇಲೆ ಹೋಗ್ತಾ ಗೊತ್ತಾಗಿದ್ದು ದಟ್ ಈಸ್ ಶಾರುಖ್ ಖಾನ್ ಅಂತ, ಸಲ್ಮಾನ್ ಖಾನ್ ಅಲ್ಲ ಅಂತ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಯಶ್ ಅವ್ರು ತುಂಬ ಇಷ್ಟ. ನನಗೆ ಐ ಆಮ್ ಟೂ ಮಚ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್. ಬಿಗ್ ಥಿಂಗ್ಸ್, ಬಿಗ್ ಮ್ಯಾನ್ ಅಂತಾರಲ್ಲ, ನಂಗೆ ಐ ಲೈಕ್ ಬಿಗ್ ಥಿಂಗ್ಸ್. ಸೊ ಯಶ್ ಅವ್ರು ನನ್ನ ಇನ್ಸ್ಪಿರೇಷನ್. ಐ ಹ್ಯಾವ್ ಸೀನ್ ಆಲ್ಮೋಸ್ಟ್ ನಂಗೆ ಎಲ್ಲ ಮೂವೀಸ್ ನೋಡಿದ್ದೀನಿ. KGF ಎಲ್ಲ ರಿಪೀಟಲ್ಲಿ ಓಡ್ತಾ ಇರುತ್ತೆ. ಅಂದ್ರೆ ಸೊ ಇವಾಗ ಬಿಫೋರ್ KGF ಯಶ್ ಅವ್ರನ್ನ ತುಂಬಾ ಜನ ಇಷ್ಟಪಡ್ತಾರೆ, ಅಂಡ್ ಆಫ್ಟರ್ KGF ಇಟ್ ಇಸ್ ಲೈಕ್ ಒಂಥರ ಅದು ಸ್ಕೇಲ್ ದೊಡ್ಡದಾಗಿದೆ ಅಂಡ್ ಪ್ಯಾನ್ ಇಂಡಿಯಾ ಲೆವೆಲ್ ಸ್ಪ್ರೆಡ್ ಆಯಿತು. ಸೊ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇಷ್ಟ ಆದರು. ಬಟ್ ಆದರೆ ಬಿಫೋರ್ KGF ಅಂತ ಹೇಳಿದ್ರೆ ಒಂದು ರಾಮಾಚಾರಿ, ಕಿರಾತಕ, ಗೂಗಿ, ಇದೆಲ್ಲದನ್ನು ಕೂಡ ಮೂವಿ ಬಹಳಷ್ಟು ಇಂಪ್ರೆಸ್ ಮಾಡ್ತಾ ಇದ್ರು. ಸೊ ಆ ಒಂದು ಯಶ್ನ ತುಂಬಾ ಮಿಸ್ ಮಾಡ್ತಾರೆ. 100% ಮಿಸ್ ಮಾಡ್ಕೊಂತೀರಿ. ಪ್ಲಸ್ ವಾಟ್ ಐ ಫೀಲ್ ಈಸ್ ಎಸ್ ಸರ್ ಆಲ್ರೆಡಿ ಅಷ್ಟು ನಾವು ಮಿಸ್ ಮಾಡ್ಕೊಬೇಕು ಆ ಥರ ಏನೂ ಇಲ್ಲ. ಸಿನಿಮಾಗಳಿದೆ, ನಾವು ಮಿಸ್ ಮಾಡ್ಕೊತೀರ ಅಂದರೆ ಇವಾಗೂ ನೋಡ್ಬೋದು. ಸೊ ನಾನು ಕಿರಾತಕನೂ ಅಷ್ಟೇ ತುಂಬ ರಿಪೀಟ್ ವಾಚಸ್ಸು. ಕಿರಾತಕ, ಆಮೇಲೆ ರಾಜಧಾನಿ, ಇದೆಲ್ಲ ನನ್ನ ತುಂಬ ರಿಪೀಟ್ ವಾಚಸ್. ಸೊ ಅವ್ರು ಆಲ್ರೆಡಿ ಮಾಡಿದ್ದಾರೆ ಅದೆಲ್ಲ. ಇವಾಗ ಅವರು ಈಸ್ ಗೋಯಿಂಗ್ ಬಿಗ್ಗರ್ ಆ್ಯಂಡ್ ವೆರಿ ಗುಡ್, ಈಸ್ ಗೋಯಿಂಗ್ ಬಿಗ್ಗರ್ ಅಂತ. ಸೊ ಅದ್ರಲ್ಲಿ ಮಿಸ್ ಮಾಡ್ಕೊಂಡು ಅಕಸ್ಮಾತ್ ನೀವು ಹೇಳ್ದಂಗೆ ನಾವು ಮಿಸ್ ಮಾಡ್ತಾ ಇದ್ದೀರಾ, ಅವ್ರು ಆ ಥರ ಸಿನಿಮಾಗಳು ಮಾಡ್ತಾ ಇಲ್ಲ ಅನ್ನಂಗಿದ್ರೆ ಹಳೆ ಸಿನಿಮಾಗಳಿದೆ, ನಾವು ನೋಡ್ಬೋದು. ಅವ್ರು ಇನ್ನೂ ದೊಡ್ಡದಾಗಿ ಹೋಗ್ತಾ ಇದ್ದಾರೆ. ಐ ಫೀಲ್ ಇಟ್ಸ್ ಗುಡ್ ಅಲ್ವಾ, ಅದು ನೋಡೋಣ, ಇದು ನೋಡೋಣ. ನಮ್ಮ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿ ಕ್ರಶ್ ಅಂತ ಹೇಳಿದ್ರೆ ನಿಮ್ಗೆ ಯಾರಿದ್ದಾರೆ? ಸೆಲೆಬ್ರಿಟಿ ಕ್ರಶ್ ನನಗೆ ಕ್ರಶ್ ಅಂತಲ್ಲ, ನಂಗೆ ತುಂಬಾ ಇಷ್ಟ ಬಂದ ಅಪ್ಪು ಸರ್ ಅಂಡ್ ಸುದೀಪ್ ಸರ್. ಕ್ರಶ್ ಅಂತ ಯಾರು ಇಲ್ವಾ? ಅಂದ್ರೆ ನೀವು ಸ್ಕ್ರೀನ್ ಮೇಲೆ
ಚಿಕ್ಕ ವಯಸ್ಸಿಂದ ನೋಡ್ಬೇಕಾದ್ರೆ ಅವ್ರನ್ನ ಹೀರೋ ಅಂದ್ರೆ ಹಿಂಗಿರ್ಬೇಕು, ಇವ್ರ ಮೇಲೆ ನಂಗೆ ಕ್ರಶ್ ಆಗಿದೆ ಅನ್ನೋ ಥರ? ಆ ಥರ ಐ ಥಿಂಕ್ ಸುದೀಪ್ ಸರ್ ಅಂಡ್ ಅಪ್ಪು ಸರ್. ಸೊ ನೀವು ಅದು ಅಪ್ಪು ಸರ್ ಯಾಕೆ ಅಂದ್ರೆ ನಾವು ಚಿಕ್ಕವರಿದ್ದಾಗಿಂದ ಅವರು ಚೈಲ್ಡ್ಹುಡ್ ಕ್ಯಾರೆಕ್ಟರ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಲ್ಲ, ಸೊ ಅಪ್ಪು ಸರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹೀರೋಯಿನ್ಸ್ ಹೆಂಗೆ ಅಂತ ಕೇಳಿದ್ರೆ ಇವಾಗ ಇಲ್ಲಿ ಇರ್ತಾರೆ, ಇಲ್ಲಿ ಎಸ್ಟಾಬ್ಲಿಷ್ ಆಗ್ತಾರೆ, ಇಲ್ಲಿಂದ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಪರ್ಚುನಿಟಿ ಸಿಕ್ತು ಅಂತ ಕೇಳಿದ್ರೆ ಇಲ್ಲಿ ಸ್ಲೋಲಿ ಅದನ್ನ ಮರಿತಾ ಹೋಗ್ತಾರೆ. ಆಮೇಲೆ ಮರೆಯೋದಂತಲ್ಲ, ನನ್ನ ತುಂಬಾ ಡೇಸ್ ಪ್ರಭುದೇವ ಸರ್ ಜೊತೆ ವರ್ಕ್ ಮಾಡಿದ್ದೆ. ಆಮೇಲೆ ಪ್ರಭುದೇವ ಸರ್ ಕನ್ನಡದವರು ಕೂಡ ಅಲ್ವಾ, ಸೊ ಸೆಟಲ್ ಕನ್ನಡ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಗೆ? ಕನ್ನಡದಲ್ಲಿ ಮಾತಾಡ್ತಾರೆ. ಸೊ ಎಷ್ಟು ಪರ್ಸೆಂಟೇಜ್ ಆಫ್ ತಮಿಳ್ನ ನೀವು ಕಲ್ತ್ರಿ? ನನ್ಗೆ ಐ ಥಿಂಕ್ 70% ನಾನು ತಮಿಳ್ ಮಾತಾಡ್ತೀನಿ. ನಾನ್ ಸ್ಪಾಟ್ ಡೈಲಾಗ್ ಎಲ್ಲ ತಗೊಂಡು ಮಾತಾಡೋದು ಎಲ್ಲ ಓಕೆ. ಅದೇ ಬಟ್ ನಿಮಗೆ ಕಲಿಬೇಕು ಅಂತ ಹೇಳಿದ್ರೆ, ಬೆಳಿಬೇಕು ಅಂತ ಹೇಳಿದಾಗ ಕನ್ನಡ ಬೇಕಾಗತ್ತೆ. ಇಲ್ಲಿಂದ ಹೊರಗೆ ಹೋದ್ಮೇಲೆ ಕನ್ನಡದ ಹೀರೋಗಳು ಬೇಡ, ಇಲ್ಲ ಆ ಥರ ಏನು ಇಲ್ಲ. ನಾನು 2 ಸರಿ ಹಿಂಟ್ ಕೊಡ್ತಾ ಇದ್ದೀನಿ, ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಅಂಡ್ ಯು ಆರ್ ನಾಟ್ ರೆಡಿ ಟು ಸೇ ಹಿಸ್ ನೇಮ್. ವೆರಿ ಬ್ಯಾಡ್. ಸ್ಟಾರ್ಟಿಂಗ್ ಅವರು ಹೇಳಿದ್ರು ಸಹ ನಾನಿಲ್ಲಿದ್ದೀನಿ ಅಂತ ಹೇಳಿ, ಸೆಕೆಂಡ್ ಟೈಮ್ ಅವ್ರು ಹೇಳಿದ್ರು, ಅವಾಗ್ಲೂ ನೀವು ಅವ್ರ ಹೆಸರು ತಗೊಳ್ಳಿಲ್ಲ. ದಿಸ್ ಒನ್ ಥಿಂಗ್ ವಿ ಡೋಂಟ್ ಲೈಕ್ ಅಬೌಟ್ ಹೀರೋಯಿನ್ಸ್ ಇಸ್ ಇದೇನೆ. ಬಟ್ ಪ್ರಭುದೇವ ಸರ್ ಕನ್ನಡದವ್ರಲ್ವಾ, ಸೊ ನಾನು ಯಾಕೆ ಹೇಳ್ದೆ ಅಂದ್ರೆ ಅವ್ರ ಜೊತೆ ನಾನು ತುಂಬಾ ಫಸ್ಟ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಅಲ್ವಾ, ಫಸ್ಟ್ ವಿ ಸ್ಟಾರ್ಟೆಡ್ ಶೂಟಿಂಗ್, ಆಮೇಲೆ ಬಿಫೋರ್ ಮೂನ್ ವಾಕ್ ಥ್ಯಾಂಕ್ ಯು ಸುಖಿ ಭವ ಸ್ಟಾರ್ಟ್ ಆಗಿದ್ದಲ್ವಾ? ಬಿಫೋರ್ ಮೂನ್ ವಾಕ್ ಸುಖಿ ಭವ ಸ್ಟಾರ್ಟ್ ಆಗಿತ್ತಾನೆ. ಸೊ ನಿಮ್ಗೆ ಇಲ್ಲಿ ಲಾಂಚ್ ಆಗಿದ್ದೇನೆ ನೀವು ಮರಿತೀರಾ? ಕ್ಯಾಲೆಂಡರ್ ಯಾವಾಗ ಬಂದಿದ್ದು? ಕ್ಯಾಲೆಂಡರ್ ಅದ್ ನಾನು ಫಸ್ಟ್ ಸೈನ್ ಮಾಡಿದ ಸಿನಿಮಾ. ಬಟ್ ಅದಕ್ಕಿಂತ ಮುಂಚೆ ನಾವು ಐ ಥಿಂಕ್ ಅದಕ್ಕಿಂತ ಮುಂಚೆ ಇತ್ತು ಸ್ವಲ್ಪ. ನಿಮ್ಗೆ ಅದು ನೆನಪಿಲ್ಲ ಅಂದ್ರೆ ಇಲ್ಲ, ಕನ್ನಡದಲ್ಲ ನಾನು ಎ ಸ್ಕ್ವೇರ್ ಬಟ್ ಆದ್ರೆ ಸರ್ ಇದು 2 ವರ್ಷ ಆಗೋಗಿದೆ. ಇದು 3 ಸಿನಿಮಾ ಸೈನ್ ಮಾಡಿ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿ 2.5 ವರ್ಷ. ಇದು ಮೂನ್ ವಾಕ್ ಈಗ ರೀಸೆಂಟ್ ಮುಗ್ದಿದ್ದು. ಸೊ ನಾಟ್ ಲೈಕ್ ಕನ್ನಡ ತಮಿಳ್ ಯು ಇನ್ ಕನ್ನಡ ಮಾತಾಡ್ತಾ ಇದ್ದೀನಲ್ವಾ ಕನ್ನಡದಲ್ಲಿ. ಅಲ್ಲ ಗೊತ್ತಾಯ್ತು, ಬಟ್ ಆದ್ರೆ ಸೆಂಟ್ರಲ್ಲಿ ಅದೊಂದೇನೋ ಮಿಸ್ಟೇಕ್ ಮಾಡಿದೆ ಅನ್ನೋದನ್ನು ಕೂಡ ಕೇಳ್ತಿರಲ್ಲ. ನನಗೆ ಅಲ್ಲಿ ಡೌಟ್ ಬಂತು. ಅದಾದ್ಮೇಲೆ ಇಲ್ಲ, ನಾನು ಫ್ಲೋ ಅಲ್ಲಿ ಹೇಳ್ತಾ ನಾನು ಅವ್ರಿಗೆ ಅವರು ಅಂತ ಹೇಳುದ್ನ ಇಲ್ವಾ ಅಂತ ನನ್ಗೆ ಕನ್ಫ್ಯೂಷನ್ ಆಗೋಯ್ತು. ನಾಟ್ ಅಕ್ಸೆಪ್ಟಬಲ್ ಬಿಕಾಸ್ ಜನರಲ್ ಆಗಿ ಇವಾಗ ಹೀರೋಯಿನ್ಸ್ಗಳ ಮೇಲೆ ಇರೋದು ಒಂದೇ ಕಂಪ್ಲೇಂಟ್. ಇವಾಗ ಇಲ್ಲಿ ಹೀರೋಯಿನ್ಸ್ಗಳು ಐ ಕ್ಯಾನ್ ಟೇಕ್ ನೇಮ್ಸ್, ಎಷ್ಟು ಜನ ಇಲ್ಲಿಂದ ಬೇರೆ ಲ್ಯಾಂಗ್ವೇಜ್ ಹೋದ್ರು ಆಮೇಲೆ ಮತ್ತೆ ವಾಪಸ್ ಬರಲೇ ಇಲ್ಲ ಅನ್ನೋ ಥರದ್ದು ಐ ಕ್ಯಾನ್ ಟೇಕ್ ನೇಮ್ಸ್. ಆ್ಯಂಡ್ ಅವಾಗಲೇ ಪ್ರಮೋಷನ್ ವಿಚಾರದಲ್ಲೂ ಕೇಳಿದ್ದು, ದಟ್ ಈಸ್ ಆಲ್ಸೋ ಒನ್ ಫ್ಯಾಕ್ಟ್. ಇಲ್ಲಿ ಮೂವಿಗಳು ಮಾಡಿರ್ತಾರೆ, ಬಟ್ ಆದರೆ ಪ್ರಮೋಷನ್ಸ್ಗಳಿಗೆ ಹೀರೋಯಿನ್ಸ್ಗಳು ಬರೋದೇ ಇಲ್ಲ. ಟ್ರೈಲರ್ ಲಾಂಚಸ್ಗಳಲ್ಲಿ ಹೀರೋಯಿನ್ಸ್ಗಳನ್ನ ನಾವು ನೋಡೋದೇ ಇಲ್ಲ. ಬಿಕಾಸ್ ಬೇರೆ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತಾರೆ ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಶೋಕೇಸ್ ಹಿಯರ್ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಬಟ್ ನಾನು ಎಲ್ಲ ಪ್ರಮೋಷನ್ಸ್ಗೂ ಬರ್ತಾ ಇದ್ದೀನಲ್ವಾ, ನನ್ನ ಕ್ಯಾಲೆಂಡರ್ ಸಿನಿಮಾ ಪ್ರಮೋಷನ್ಸ್ ಎಲ್ಲದಕ್ಕೂ ನಾನು ಹೋಗಿದ್ದೀನಿ. ಅವ್ರು ಯಾವ ಡೇಟ್ ಹೇಳ್ತಾರೆ ನಾನು ಆ ಡೇಟಲ್ಲಿ ನಾನು ಎಲ್ಲಾ ಕಡೆ ಟೈಮ್ ಕೊಟ್ಟಿದ್ದೀನಿ. ಆದ್ರೆ ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ? ಚಾನ್ಸ್ ಇಲ್ಲ ಸರ್. ನಮ್ಮ ಹೀರೋಯಿನ್ ಎಲ್ಲದಕ್ಕೂ ಬಂದಿದ್ದಾರೆ, ಬರ್ತಾ ಇದ್ದಾರೆ ಅಂಡ್ ಬರ್ತಾನೆ ಇರ್ತಾರೆ. ಸೊ ಆ ಥರ ಎಲ್ಲ ಏನಿಲ್ಲ, ಕಂಪ್ಲೇಂಟ್ಸ್ ಎಲ್ಲ ಏನಿಲ್ಲ. ಅವ್ರು ಯಾವ್ದು ಅಂಡ್ ವೆರಿ ಪಂಕ್ಚುವಲ್ ಆಲ್ಸೋ. ಅವರು ಬಟ್ ಐ ಫೆಲ್ಟ್ ಆನ್ ಟೈಮ್ ಶಿ ಇಸ್ ಬೇರೆ ಮೂವಿಗೆ ಹೋಗಿ ಗುಡ್ ವರ್ಕ್. ಬೇರೆ ಲ್ಯಾಂಗ್ವೇಜ್ ಹೋಗಿದ ತಕ್ಷಣ ಐ ಫೆಲ್ಟ್ ಇಲ್ಲ ಆಟಿಟ್ಯೂಡ್ ಕ್ಯಾರಿ ಇಲ್ಲ ಚಾನ್ಸೇ ಇಲ್ಲ. ಅಂಡ್ ದೇ ಕೈಂಡ್ ಆಫ್ ಇಲ್ಲಿ ಬಂದ್ರೆ ಒಂದು ಹೋದ್ರೆ ಒಂದು ನನಗೆ ಇದೇನ್ ಲೆಕ್ಕಕ್ಕೆ ಬರೋದಲ್ಲ ಅನ್ನೋ ತರ. ಅಲ್ಲ ಕುತ್ಕೊಳ್ಳಿ, ನನಗೆ that's okay, I'll skip this topic. ಒಂದ್ ನಿಮಿಷ ಬನ್ನಿ ಇಲ್ಲಿ, ಒಂದೇ ನಿಮಿಷ ಬನ್ನಿ ಇಲ್ಲಿ, ಒಂದೇ ನಿಮಿಷ ಬನ್ನಿ, ಒಂದೇ ನಿಮಿಷ ಬನ್ನಿ ಇಲ್ಲಿ. ಸುಷ್ಮಿತಾ ಅವರೇ, ಸಿ ಮೈ ಇಂಟೆನ್ಷನ್ ವಾಸ್ ನಾಟ್ ಟು ಹರ್ಟ್ ಯು, ಇಲ್ಲ ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡಬೇಕು ಅನ್ನೋ ಥರ ಏನಿಲ್ಲ. ದ ಓನ್ಲಿ ಥಿಂಗ್ ವಾಸ್ ಸತ್ಯ ಹೇಳಬೇಕು ಅಂತ ಕೇಳಿದ್ರೆ ದಿಸ್ ವಾಸ್ ಅ ಪ್ರ್ಯಾಂಕ್. Why you cry so fast? ದಿಸ್ ವಾಸ್ ಅ ಪ್ರ್ಯಾಂಕ್. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ. ಬಾ 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 ಬಾ. It's fine. Oh God, I got You cry so fast. ನನಗೆ ಒಂದು ತಮ್ನೇಲ್ ಬರೋದು ಬೇಡ, ತಮಿಳ್ ಹೀರೋಯಿನ್ ಅನ್ನ ಅಳಿಸ್ಬಿಟ್ಟು. ದಯವಿಟ್ಟು ಕ್ಷಮಿಸಿ, ನಾನು ಮಾಡಿದ ತಮಾಷೆಗೆ. ಸರ್ ನಾನು ಇವಾಗ ಕ್ರಿಮಿನಲ್ ತರ ಕಾಣ್ತಾ ಇರೋದು ಅವ್ರ ಕಣ್ಗೆ ಇವಾಗ. ನನಗೆ ಅವ್ರು ಏನಾದ್ರು ಕಂಪ್ಲೇಂಟ್ಸ್ ಹೇಳ್ತಾರೆ ಅನ್ನೋದನ್ನ ಇಲ್ಲ, ನನ್ಗೇನೋ ಇದೆ ಅನ್ಸುತ್ತೆ.
ಎಲ್ಲ ಮುಗಿದ್ಮೇಲೆ ಐ ಆಮ್ ಗೆಟಿಂಗ್ ಬ್ಲಾಸ್ಟೆಡ್ ಐ ಗೆಸ್ ನೋ ಇಲ್ಲ ಐ ಮೀನ್ ಸಾರಿ ನನ್ಗೆ ಭಯ ಆಗೋಯ್ತು ಇವಾಗ ಕನ್ನಡ ತಮಿಳಲ್ಲಿ ಸಿಗಾಕೊಂಡ್ಬಿಟ್ಟಲ್ಲ. ಇಲ್ಲ ಇಟ್ ವಾಸ್ ಜಸ್ಟ್ ಅ ಪ್ರಾಂಕ್. ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಯಾವ ವಾರ ಇವತ್ತು? ಮಂಗಳವಾರ. ಹೆಣ್ಮಕ್ಳು ಅಳ್ಬಾರ್ದು ಆಕ್ಚುಲಿ. ದಯವಿಟ್ಟು ಕ್ಷಮಿಸಿ. ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ, ಸೊ ನಮ್ಮಮ್ಮ ತಮಿಳಲ್ಲಿ ಕೇಳ್ತೀನಿ. ದಯಸಂಜಿ ಮನಿಟರಿಂಗ ಏನಂತಾರೆ? ನಮ್ಮಮ್ಮ ಯಾವಾಗೂ ಹೇಳ್ತಾ ಇದ್ರು, ಮನೇಲೂ ನಮ್ಮಮ್ಮ ಅಪ್ಪ ಇಬ್ರು ಹೇಳೋದು ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತೀಯಾ ಅಂತ. ಸೊ ಅದಕ್ಕೆ ಆನ್ ಸ್ಕ್ರೀನ್ ಎಲ್ಲ ಹೋದಾಗ ಸೊ ಏನಾದ್ರು ವಿಷಯ ಇದ್ರೆ ಸ್ಟ್ರಾಂಗ್ ಆಗಿರೋ ಅಂತ ನಾನು ಎಷ್ಟು ಟ್ರೈ ಮಾಡಿದ್ರು ಅದಾಗೋಲ್ಲ, ಕಣ್ಣೆಲ್ಲ ಆಟೋಮೆಟಿಕ್ ಅಲ್ಲ, ತುಂಬಾ ನಗ್ತಾ ಇದ್ರಿ, ಬಟ್ ಅದು ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಬ್ರೇಕ್ ಆಯ್ತು ಅದು. ಅಂದ್ರೆ ಏನ್ ಗೊತ್ತಾ, ನಮ್ ಚಾನಲ್ ಅಲ್ಲಿ ಇಂತ ಹೀರೋಯಿನ್ ನಾವು ಅಳಿಸಿಲ್ಲ ಅನ್ನೋದು ಇಲ್ಲವೆಲ್ಲ. ಓ ಹೌದಾ? ನೀವು ನಮ್ಮ KFI ಅಂತ ಓಪನ್ ಮಾಡಿದ್ರೆ ಅದ್ರಲ್ಲಿ ಫಸ್ಟ್ ಬರೋದನ್ನೇ ಪ್ರಾಂಕ್. ನಾರಾಯಣ ಇದು ಮುಗ್ದ ಸ್ಟಡಿ ಮಾಡಿರ್ಲಿಲ್ಲ ಸುಷ್ಮಿತಾ ಅಲ್ಲ. ಮೀನ್ ಅಂತ ಅಲ್ಲ, ಬಿಕಾಸ್ ನಾನು ಇವರು ಅಫ್ಕೋರ್ಸ್ ನಮ್ ಡೇ 1 ನಾವು ಶೂಟ್ ಮಾಡ್ದಾಗಿಂದ ನಮ್ಗೆ ಒಳ್ಳೆ ಬಾಂಡಿಂಗ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ತುಂಬಾ ಡೇಸ್ ನಾನು ಪ್ರಭುದೇವ ಸರ್ ಜೊತೆ ಶೂಟ್ ಮಾಡಿದ್ದೀನಿ. ಇವ್ರ ಜೊತೆ ಕಂಪೇರ್ ಮಾಡಿದ್ರೆ ಟೈಮಿಂಗ್ ಡೇಸ್ ಬಂದ್ಬಿಟ್ಟು ಇವ್ರ ಜೊತೆ ಕಮ್ಮಿ ಇದೆ. ಸೊ ಅವ್ರ ಜೊತೆ ಜಾಸ್ತಿ ಇತ್ತಲ್ವಾ, ಸೊ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸರ್ ನ ಜಾಸ್ತಿ ಆಪರ್ಚುನಿಟಿ ಇತ್ತು. ನಾವು ಬೆಳಿತೀವಿ ಬಿಡಿ. ಮೂವಿ ಮಾಡ್ತಾರೆ ಐ ವಿಶ್ ಬೆಳೀರಿ. ಒಂದು 20 ದಿನ ಜಾಸ್ತಿ ಮಾಡ್ತೀವಿ, ಅವಾಗ ಅಟ್ಲೀಸ್ಟ್ ನನ್ನ ಹೆಸರು ಹೇಳ್ತಾರೆ ಅಲ್ವಾ? ಹೀರೋ ಮೈಂಡ್ ಅಲ್ಲಿ ನಾವು ಬೆಳಿತೀವಿ ಬಿಡಿ. ನಾವು ಬೆಳೆದಾಗ ನಮ್ಮ ಹೆಸರು ಬೆಳಿಬೇಕು, ಎಲ್ರು ಬೆಳಿಬೇಕು. ಅಫ್ಕೋರ್ಸ್ ಎಲ್ರು ಹಾರ್ಡ್ ವರ್ಕ್ ಮಾಡ್ತೀವಿ, ನೀವು ಬೆಳೀರಿ. ಬಿಡಿಲ್ಲ. ಟ್ರೈಲರ್ ನಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಯು ಲುಕ್ ವೆರಿ ಪ್ರಾಮಿಸಿಂಗ್, ಬಿಕಾಸ್ ಒಂದು ಲಾಂಗ್ ಹೇರ್ ಆಗಿರ್ಲಿ, ಆ ಒಂದು ಆಕ್ಟಿಂಗ್ ಸ್ಕಿಲ್ಸ್, ಮತ್ತೆ ನಿಮ್ಮನ್ನ ನೀವು ತೋರಿಸ್ಕೊಂಡಿರುವಂತ ಒಂದು ರೀತಿ ತುಂಬಾನೇ ವರ್ಕ್ ಮಾಡಿ ಪ್ರಿಪರೇಷನ್ ಇಂದ ಬಂದಿದ್ದೀರಾ ಅನ್ನೋದನ್ನೇ ಗೊತ್ತಾಗತ್ತೆ. ಬಟ್ ಲವ್ ಅಂತ ಅಂದ್ಬಿಟ್ಟು ಹೇಳಿದ್ರೆ ನೀವು ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಒಂದು ಸರ್ರಿಯಲ್ ಫೀಲಿಂಗ್ ಅಲ್ಲ ಸರ್, ತುಂಬಾ ಯು ಕಾಂಟ್ ನಾವ್ ಆ ಫೀಲಿಂಗ್ ಎಕ್ಸ್ಪ್ಲೈನ್ ಮಾಡಕ್ ನಿಜ ಜೀವನದಲ್ಲಿ ಆಗಿದೆಯಾ? ಆಗಿದೆ, ಏನಕ್ಕೆ ಆಗಿರಲ್ಲ ಸರ್, ಎಲ್ಲಾರ್ಗು ಲವ್ ಆಗಿರುತ್ತಲ್ವಾ ಸರ್. ನಾನು ಚಿಕ್ಕ ವಯಸ್ಸಲ್ಲಿ ಲವ್ ಆಗಿತ್ತು ನಾನು. ಸೊ ಓಕೆ, ನಿಮಗೆ ಎಷ್ಟು ಪ್ರಪೋಸಲ್ಸ್ ಗಳು ಬಂದಿದೆ ಇಲ್ಲಿವರೆಗೂ? ಇನ್ಸ್ಟಾಗ್ರಾಮ್ DMs ಗಳಲ್ಲಿ ಎಷ್ಟು ಜನ ಒಬ್ಬೊಬ್ಬರೇ ಮಾತಾಡ್ಕೊಂತ ಇರ್ತಾರೆ? ಆ DMs ಅಲ್ಲಿ ಜಾಸ್ತಿ ಬಂದಿರೋದು ತುಂಬಾ ಬಂದಿದೆ. ಲೈಕ್ ಮ್ಯಾರಿ ಮೀ, ಲವ್ ಯು ಆ ತರ ಎಲ್ಲ, ನನ್ ಡ್ರೀಮ್ ಗರ್ಲ್ ನೀನು, ಅದು ಇದು ಅಂತ. ಡೈರೆಕ್ಟ್ ಪ್ರಪೋಸಲ್ಸ್ ಗಳು ಅಂತ ಹೇಳೋದಾದ್ರೆ ಡೈರೆಕ್ಟ್ ತುಂಬಾ ಇಂಪ್ರೆಸಿವ್ ಆಗಿ ಒಂದು ಲೈನ್ಸ್ ಗಳನ್ನ ಹೊಡೆದ್ಬಿಟ್ಟು ನಿಮ್ನ ಪಟಾಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋದಾದ್ರೆ? ಐ ಥಿಂಕ್ ಆತರ ಯಾರು ಏನು ಆತರ ಇಂಪ್ರೆಸ್ ಮಾಡೋ ತರ ಆತರ ಯಾರು ಮಾಡಿಲ್ಲ. ನಾರ್ಮಲ್ ಆಗಿ ಮಾತಾಡ್ತಾ ವಾಟ್ಸಪ್ ಅಲ್ಲಿ ಮಾಡ್ಬಿಡ್ತಾರೆ, ನನ್ಗೆ ನಿನ್ ಮೇಲೆ ಇಂಟ್ರೆಸ್ಟ್ ಇದೆ ಆತರ. ಸೊ ಆದ್ರಿಂದ ಏನು ಅನ್ಸಲ್ಲ, ಇಂಟ್ರೆಸ್ಟ್ ಇದೆಯಾ, ಸಾರಿ ನನ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಲವ್ ಅಂತ ಹೇಳಿದ ತಕ್ಷಣ ಈ ಮೂವಿನಲ್ಲಿ ಒಂದು ಪ್ಲಾಟ್ ಅಂದ್ರೆ ಕಂಪ್ಲೀಟ್ ಆಗಿ ಸ್ಟೋರಿ ಹೋಗೋದೇನೆ ಪ್ರೀತಿ ಮೇಲೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂದ್ರೆ ಲೈಕ್ ತುಂಬಾ ಜನ ಮಾತಾಡ್ತಾ ಇರ್ತಾರೆ, ಜೆನ್ಜಿ, ಜೆನ್ ಆಲ್ಫಾ, 90s, ಮಿಲೇನಿಯಲ್, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀತಾ ಇರುತ್ತೆ. ಬಟ್ ಈಗ ಪ್ರೀತಿ ಅನ್ನೋದನ್ನ ಈ ಒಂದು ಮೂವಿನಲ್ಲಿ ಯಾವ ರೀತಿಯಾಗಿ ತೋರಿಸಿರ್ಬೋದು? ಯಾವ ವ್ಯಾಲ್ಯೂಸ್ ಗಳನ್ನ ಹೊಂದಿರುತ್ತೆ? ಕಾಯೋದು ಸರ್, ವೇಟಿಂಗ್ ಇಸ್ ಲವ್ ಐ ಗೆಸ್. ಸೊ ನಮ್ಮ ಮೂವಿಯಲ್ಲಿ ವೇಟಿಂಗ್ ಇಸ್ ಲವ್. ಸೊ ಕಾಯುವಿಕೆಯ ಒಂದು ಪ್ರೀತಿನ ನಾವ್ ಇದ್ರಲ್ಲಿ ನೋಡ್ಬೋದು. ಕಡೆಗೆ ಯಾರಿಗೆ ಸಿಗ್ತೀರಾ ನೀವು? ಮೂವಿ ನೋಡೋಣ ಸರ್ ಜೊತೆಗೆ. ಮೂವಿ ನೋಡೋಣ ಜೊತೆಗೆ, ಎಲ್ಲಾರು ಮೂವಿ ಜೊತೆಗೆ ನೋಡೋಣ. 100% ಯಾರಿಗೋ ಒಬ್ರಿಗೆ ಸಿಗ್ತೀನಿ, ಅಥವಾ ನನಗೆ ಯಾರೋ ಒಬ್ರು ಸಿಗ್ತಾರೆ, ನೋಡೋಣ ಸರ್. ಮುಂಬರುವಂತ ದಿನಗಳಲ್ಲಿ ನಾವು ನಿಮ್ಮನ್ನ ಮತ್ತೆ ಕನ್ನಡದ ಸಿನಿಮಾಗಳಲ್ಲಿ ನೋಡ್ಬೋದಾ? ನನ್ಗೂ ತುಂಬಾ ಇಷ್ಟ ಇದೆ ಕನ್ನಡ ಸಿನಿಮಾ ನನ್ನ ಇಡೀ ಫ್ಯಾಮಿಲಿಗೆ ನನ್ ಕನ್ನಡದಲ್ಲಿ ಬೆಳಿಬೇಕು, ಕನ್ನಡ ಸಿನಿಮಾಸ್ ಮಾಡ್ಬೇಕನ್ನೋ ತುಂಬಾ ಇಷ್ಟ ಇದೆ. ಬಟ್ ಆ ತರ ಆಪರ್ಚುನಿಟಿ ಇನ್ನೂ ಬಂದಿಲ್ಲ. ಸೊ ಒಪ್ಸೋ ಬರುತ್ತೆ ಅಂತ ನಂಬಿಕೆ ಇದೆ. ಬಟ್ ನಮ್ಮ ಆಸೆನೂ ಕೂಡ ಅದೇನೆ, ಇನ್ನಷ್ಟು ಸಾಕಷ್ಟು ಸಿನಿಮಾಗಳು ಕನ್ನಡದಲ್ಲೇನೆ ಸಿಗ್ಲಿ ಅಂಡ್ ಕನ್ನಡದಲ್ಲೇನೆ ಒಳ್ಳೆ ಹೆಸರು ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀವಿ. ಬಟ್ ಫೆಬ್ರವರಿ 6ನೇ ತಾರೀಕು 2 ಸ್ಟೇಟಿನ ಫ್ಯಾನ್ಸ್ ಗಳಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಸೊ Feb 6ಗೆ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ರು ಥಿಯೇಟರ್ಗೆ ಹೋಗಿ ನಮ್ ಸಿನಿಮಾ ನೋಡಿ ನಮಗ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ನೀವು ಜನಗಳಿಗೆ ಏನಾದ್ರು ಹೇಳ್ತೀರಾ, ಒಂದು ಇನ್ವೈಟ್ ಕೊಡ್ತೀರಾ ಅನ್ನೋದಾದ್ರೆ? ಸರ್ ಎಲ್ರೂ ಫೆಬ್ರವರಿ 6ಗೆ ಸುಖಿ ಭವ ಸಿನಿಮಾ ನೋಡೋಕ್ಕೆ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ನಿಮ್ಮೆಲ್ಲರನ್ನೂ ತುಂಬ ರಂಜಿಸ್ತೀರಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು.
ಸೊ ಫೆಬ್ರವರಿ 6ನೇ ತಾರೀಕು ಮರಿದೇನೆ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂಡ್ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಜಾಸ್ತಿ ಸಿಗಬೇಕು ಅಂತ ಹೇಳಿದ್ರೆ ಈ ಒಂದು ಚಿತ್ರದ ಮುಖಾಂತರ ಸಿಗುತ್ತೆ ಅಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿನೂ ಕೂಡ ಸಿಗುತ್ತೆ. ಸೊ ಒಂದು ಎಕ್ಸ್ಟ್ರಾ ಪ್ರೀತಿನ ನೀವು ಕಲಾವಿದರಿಗೂ ಕೂಡ ಕೊಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾರಿ. Oh my God, you're great.